ನಮಸ್ಕಾರ. ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ಪ್ರತಿ ಸಲ ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ಗೋಲ್ಡನ್ ಜಾಗಕ್ಕಂತೂ ಕರ್ಕೊಂಡು ಹೋಗ್ತೀನಿ. ಇವತ್ತು ಗೋಲ್ಡನ್ ಜಾಗದ ಜೊತೆಗೆ ಗೋಲ್ಡನ್ ಇನ್ಫಾರ್ಮೇಶನ್ ಕೊಡುವಂತಹ ಒಂದು ವಿದ್ಯಾಸಂಸ್ಥೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಈ ವಿದ್ಯಾಸಂಸ್ಥೆ ಕೇವಲ ವಿದ್ಯಾರ್ಥಿಗಳನ್ನಷ್ಟೇ ದೂರ್ತಾ ಇಲ್ಲ ಅಥವಾ ಟಾರ್ಗೆಟ್ ಮಾಡ್ತಾ ಇಲ್ಲ. ಇಲ್ಲಿ ಪೇರೆಂಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದಾರೆ, ಫ್ಯಾಕಲ್ಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿದ್ದಾರೆ, ಆಸ್ ವೆಲ್ ಆಸ್ ಸ್ಟೂಡೆಂಟ್ಸ್. ಹಾಗಾದ್ರೆ ಇವ್ರು ಯಾರು, ಏನ್ ಹೇಳ್ತಾರೆ ಕೇಳೋಣ ಈ ವಿಶೇಷ ಕಾರ್ಯಕ್ರಮದಲ್ಲಿ. ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವಿಶೇಷ ವ್ಯಕ್ತಿ ಇದ್ದಾರೆ. ಅದೇ SVG ಸೆಂಟರ್ ಆಫ್ ಎಕ್ಸಲೆನ್ಸ್ನ MD ಮತ್ತು ಫೌಂಡರ್ ಆಗಿರುವಂತಹ ಮಿಸ್ಟರ್ ವಿಶ್ವನಾಥ್ ಶೇಷಾಚಲ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವರು ಅಂಡ್ ಆಲ್ಸೋ ಜಾಯಿಂಟ್ ಸೆಕ್ರೆಟರಿ ಆಫ್ ಕರ್ನಾಟಕ ಅನ್ಆಡೆಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್. ಸರ್, ನಿಮ್ಮ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡು ಖುಷಿ ಆಯಿತು. ಆಮೇಲೆ ನೀವು ನ್ಯೂಟ್ರಿಷಿಯನ್ ಅಂತ ಬೇರೆ ಹೇಳಿದ್ರಿ. ಬಟ್ ನಮ್ಮ ಮೈಸೂರಿನವರಿಗಂತೂ ಗೊತ್ತೇ ಇದೆ ಯಾರು ವಿಶ್ವನಾಥ್ ಅನ್ನೋದು. ಆದರೆ ಕರ್ನಾಟಕಕ್ಕೆ ತಿಳಿಸ್ಕೊಡಿ, ಯಾರು ಈ ವಿಶ್ವನಾಥ್ ಶೇಷಾಚಲ? ನಮಸ್ಕಾರ. ಮೊದಲನೇದಾಗಿ ತಮ್ಮ ವಾಹಿನಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದ ಫಾರ್ ಕಮಿಂಗ್ ಆಲ್ ದ ವೇ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಬಂದು ನಮ್ಮ ಜೊತೆ ಮಾತಾಡಲಿಕ್ಕೆ ತಾವು ಸಮಯ ತೆಗೆದಿರೋದಕ್ಕೆ. ವಿಶ್ವನಾಥ್ ಶೇಷಾಚಲ ಯಾರು ಅಂತ ತಾವು ಕೇಳಿದರೆ ಪ್ರೈಮರಿ ಆನ್ಸರ್ ವಿಲ್ ಬಿ ಐ ಆಮ್ ಆ್ಯನ್ ಆಸ್ಪಿರೆಂಟ್ ಎಜುಕೇಷನಿಸ್ಟ್ ಅಂತ ಅಷ್ಟೇ. ಆಸ್ಪಿರೆಂಟ್ ಎಜುಕೇಷನಿಸ್ಟ್ ಅಂತ ಹೇಳಿದ್ರೆ ನಮ್ಮ ದೇಶದ ಪ್ರತಿಯೊಂದು ಮೂಲೆಗೂ ಅತ್ಯಂತ ಅವಶ್ಯಕವಾಗಿ ಹೋಗಬೇಕಾಗಿರುವಂತಹ ವಿಚಾರ ಅಂದರೆ ಎಜುಕೇಷನ್. ಕರೆಕ್ಟ್. ಇದನ್ನು ನಾವು ಕಳೆದ ನಮ್ಮ ಸ್ವತಂತ್ರ ಬಂದಾಗಿಂದನೂ ಎಜುಕೇಷನಲ್ಲಿ ನಾವು ಅಚೀವ್ ಮಾಡ್ತಾನೆ ಬಂದಿದ್ದೀವಿ, ಮಾಡಿಲ್ಲ ಅಂತ ಇಲ್ಲ. ಇದಕ್ಕೆ ಬೇಕಾದಷ್ಟು ಜನ ಕಾರಣಕರ್ತರು ಕೂಡ ಇದ್ದಾರೆ. ಅವರ ಸಾಲಲ್ಲಿ ಬಹುಶಃ ನನ್ನ ಗುರುತಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೇನೆ ನಾನು ಬೇಸಿಕಲಿ ಮೈಸೂರಿನವನು, ಹಾರ್ಡ್ ಕೋರ್ ಮೈಸೂರು ಅಂತ ಏನು ಹೇಳ್ತೀವಿ, ಪ್ರಾಪರ್ ಮೈಸೂರು. ನನ್ನ ಎಜುಕೇಷನ್ ಪೂರ್ತಿ ಮೈಸೂರಲ್ಲಿ ಯುವರಾಜ ಕಾಲೇಜಿನಲ್ಲಿ ನಾನು ಓದಿದ್ದು. ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ ಸಬ್ಜೆಕ್ಟ್ ನಂದು. ಆಮೇಲೆ ಮಾನಸ್ ಗಂಗೋತ್ರಿ ಮೈಸೂರಿನ CFTRAನಲ್ಲಿ ರಿಸರ್ಚ್ ಮಾಡಿದಂಥ ಒಂದು ಅನುಭವ ಇದೆ. ಹಾಗೆಯೇ ಕೂಡ US ಅಲ್ಲಿ UK ನಲ್ಲಿ ರಿಸರ್ಚ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಂಥ ಅನುಭವ ಇದೆ. ಹಾಗಾಗಿ ಎಜುಕೇಷನ್ ನಮ್ಮನ್ನು ಎಲ್ಲಿಗೆ ತೊಗೊಂಡು ಹೋಗ್ಬೋದು ಅನ್ನೋದರ ಸ್ವಂತ ಅನುಭವ ನನಗೆ ಉಂಟು. ನಾವೆಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವರು. ಒಬ್ಬ ಪ್ರೈಮರಿ ಸ್ಕೂಲ್ ಟೀಚರಿನ ಮಗ ನಾನು. ಸೊ ಹಾಗಾಗಿ ನಮಗೆ ಸಂಸ್ಥೆ ಕಟ್ಟೋದು ಅಂತಂದರೆ ಅದು ಇಟ್ ಈಸ್ ಅನ್ ಇಂಪಾಸಿಬಲ್ ಟಾಸ್ಕ್ ಅನ್ನೋ ಅಂಥದ್ದು. ಸೊ ಇದೆಲ್ಲ ಸಾಧ್ಯ ಆಗಿದೆ ಎಜುಕೇಷನಿಂದ. ಈಗ ನನಗೆ ಈ ಎಜುಕೇಷನ್ ಇಷ್ಟೆಲ್ಲ ಸಾಧ್ಯ ಮಾಡಿಕೊಟ್ಟಿದೆ ಅಂದಾಗ ಈ ಹಳೆ ಮೈಸೂರಿನ ಭಾಗದವನಾಗಿ ನಮ್ಮ ಸುತ್ತಮುತ್ತಲಿನ ಗ್ರಾಮೀಣ ಹಾಗೂ ಸೆಮಿ ಅರ್ಬನ್ ಪ್ರದೇಶದ ಮಕ್ಕಳಿಗೆ ಈ ಒಂದು ಅನುಕೂಲತೆಗಳು ಸಿಗಬೇಕು ಅಂತ ಹೇಳಿ ನಾನು ಶುರು ಮಾಡಿದಂತಹ ಒಂದು ಥಾಟ್ ಪ್ರೋಸೆಸ್ ಅಂದರೆ SVG, ಶಾರದಾ ವಿಷನ್ ಗುರುಕುಲ ಅಂಥೇಳಿ. ಈ ಶಾರದಾ ವಿಷನ್ ಗುರುಕುಲದ ಒಂದು ಸಂಸ್ಥೆ ಮೈಸೂರಿನಲ್ಲಿದೆ, ಮೈನ್ ಕ್ಯಾಂಪಸ್ ಅಂತ ಹೇಳ್ತೀವಿ. ಹಾಗೆಯೇ ಮೈಸೂರಿನ ಹೈಗ್ರೀವ PU ಕಾಲೇಜನ್ನು ನಾವು ಮ್ಯಾನೇಜ್ಮೆಂಟ್ ಆಗಿ ನಡೆಸ್ಕೋತಾ ಹೋಗ್ತಾ ಇದ್ದೀವಿ. ಹಾಗೆಯೇ HD ಕೋಟೆಯಲ್ಲಿರುವಂಥ ಶ್ರೀ ವಿಶ್ವಭಾರತಿ ಶಿಕ್ಷಣ ಸಂಸ್ಥೆಗಳು ನಮ್ಮದೇ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸಲ್ಲಿ ಬರುತ್ತೆ. ಮತ್ತು ಸಕಲೇಶ್ಪುರದಲ್ಲಿರುವಂಥ ಪಯನಿಯರ್ ಪಬ್ಲಿಕ್ ಸ್ಕೂಲ್ ಕೂಡ ನಮ್ಮದೇ ಇನ್ಸ್ಟಿಟ್ಯೂಷನ್ ಗ್ರೂಪಲ್ಲಿ ಬರುತ್ತೆ. ಹಾಗೆ ಇನ್ನೂ ಹಲವಾರು ಸಂಸ್ಥೆಗಳ ಜೊತೆಗೆ ಮಾತುಕತೆಗಳು ನಡೀತಾ ಇದ್ದಾವೆ. ಇನ್ನು ಮುಂದಿನ ಹಂತದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು, ಅತಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳನ್ನು SVGಯ ಮೂಲಕ ಶುರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನಾನು 2 ಸ್ಟಾರ್ಟಪ್ಗಳನ್ನು ಕೂಡ ನಡೆಸ್ತಾ ಇದ್ದೀನಿ. ಒಂದು ಹೆಲ್ತ್ ಸ್ಪೇಸಿಗೆ ಸಂಬಂಧಪಟ್ಟ ಹಾಗೆ, ಮಕ್ಕಳಲ್ಲಿ ಹೆಲ್ತನ್ನು ಮೇಂಟೈನ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಒಂದು ಅದ್ಭುತವಾದ ಸ್ಟಾರ್ಟಪ್ಪಿನ ಥಾಟ್ ಪ್ರೋಸೆಸ್ ನಡೀತಾ ಇದೆ. ಹಾಗೆಯೇ ಶಿಕ್ಷಣ ಸಂಸ್ಥೆಗಳನ್ನು ನಾವು ಜನಕ್ಕೆ ಅದರ ಒಂದು ಕ್ವಾಲಿಟಿಯನ್ನು ತೋರಿಸೋದಕ್ಕೋಸ್ಕರ ಒಂದು ವೆಬ್ಸೈಟನ್ನು ನಾವು ಕೂಡ ಶುರು ಮಾಡಿದ್ದೀವಿ. ಎಲ್ಲ ಶಿಕ್ಷಣ ಸಂಸ್ಥೆಗಳ ಕ್ವಾಲಿಟಿಯನ್ನು ಅದರಲ್ಲಿ ನಾವು ಹೈಲೈಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಬ್ಲಿಕ್ಗೆ ಕೊಡಬೇಕು ಅನ್ನೋಂಥದ್ದು ಆ ವೆಬ್ಸೈಟಿನ ಉದ್ದೇಶ. ಇಷ್ಟು ನನ್ನ ಪ್ರೊಫೈಲ್. ಜೊತೆಗೆ ಮೈಸೂರಿನ ಒಂದು ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅತಿಯಾದ ಕಾಳಜಿ ಇದೆ, ಭಾರತೀಯ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅತಿಯಾದ ಕಾಳಜಿ. ವೆರಿ ನೈಸ್ ಸರ್. ನಿಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಮೋಸ್ಟ್ಲಿ
2000+ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಅನ್ಕೊಳ್ತೀನಿ. ಹೌದು. ಮೈಸೂರು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, HD ಕೋಟೆ ಆಗಿರ್ಬೋದು. ನಿಮಗೆ ಪ್ರೈಮರಿ ಬರುವಂತಹ ಕ್ವಾರಿ ಯಾವುದು ಬರಬೇಕು? ನಮ್ಮ ಸಂಸ್ಥೆಗಳಲ್ಲಿ ಸರಿಸುಮಾರು ಒಂದು 2,500 ಹೆಚ್ಚು ಮಕ್ಕಳು ಈಗ ಸದ್ಯದಲ್ಲಿದ್ದಾರೆ. ನಮ್ಮ ಕಾರ್ಯಕ್ಷೇತ್ರ ಇರೋವಂಥದ್ದು ತುಂಬ ಹೈಲಿ ಪ್ರಿವಿಲೇಜ್ಡ್ ಪೇರೆಂಟ್ಸ್ ಜೊತೆಗಲ್ಲ. ನನ್ನ ಕಾರ್ಯಕ್ಷೇತ್ರ ಇರೋವಂಥದ್ದು ಮಿಡಲ್ ಕ್ಲಾಸ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಪೇರೆಂಟ್ಸ್ ಜೊತೆ. ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು, ನಮ್ಮ ಒಂದು ಸಂಸ್ಥೆಯಲ್ಲಿ ಕನ್ನಡ ಮೀಡಿಯಮಲ್ಲಿ 650 ಮಕ್ಕಳು ಇಟ್ಟಿದ್ದೀವಿ ನಾವು. ಕನ್ನಡ ಮೀಡಿಯಮಲ್ಲಿ ಇವತ್ತು ಮಕ್ಕಳು ಸೇರೋದಿಲ್ಲ, ಏಡೆಡ್ ಕಾಲೇಜಲ್ಲಿ ಮಕ್ಕಳು ಸೇರೋದಿಲ್ಲ ಅನ್ನೋಂಥ ಕಂಪ್ಲೇಂಟು ರಾಜ್ಯ ಪೂರ್ತಿ ಸರ್ಕಾರಿ ಶಾಲೆಗಳಲ್ಲೂ ಸೇರಿಸಿ ಇದೆ. 650 ಮಕ್ಕಳನ್ನು ಕನ್ನಡ ಮೀಡಿಯಮಲ್ಲಿ ಏಡೆಡ್ ಸ್ಕೂಲಲ್ಲಿ ಇರುವಂತಹ ಒಂದು ಸಂಸ್ಥೆ ಅಂತಂದರೆ ನಮ್ಮದೇ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಒಂದಿದೆ. ಭಾಳ ಹೆಮ್ಮೆಯಿಂದ ಹೇಳ್ತೀನಿ ನಾ ಈ ವಿಚಾರ. ಪ್ರೈಮರಿ ಕ್ವೈರಿ ಏನು ಅಂತ ಹೇಳಿದ್ರೆ, ನಾವು ಕ್ವಾಲಿಟಿಗೆ ಮತ್ತು ಹಣಕ್ಕೆ ನೇರವಾಗಿ ತಾಳೆ ಹಾಕ್ಬಿಟ್ಟಿದ್ದೀವಿ. ಇವತ್ತಿನ ಸಮಾಜದಲ್ಲಿ ಹಣ ಎಷ್ಟು ಜಾಸ್ತಿ ಕಟ್ತೀವಿ ಅಷ್ಟು ಕ್ವಾಲಿಟಿ ಡೆಲಿವರಿ ಸಿಗುತ್ತೆ ಅನ್ನುವಂಥದ್ದು. ಜಸ್ಟು ಆ ಒಂದು ಥಾಟ್ ಪ್ರೋಸೆಸ್ ನಮಗೆ ಪ್ರೈಮರಿ ಕನ್ಸರ್ನ್ ಆಗುತ್ತೆ ಎಜುಕೇಷನ್ ಸಿಸ್ಟಮಲ್ಲಿ. ಹಾಗೆಯೇ ಸಾಕಷ್ಟು ಮಿಸ್ಇನ್ಫಾರ್ಮೇಷನ್ಗಳು ಕ್ಯಾರಿ ಆಗ್ತಾ ಇದೆ ಸೊಸೈಟಿ ಒಳಗಡೆ. ಅದನ್ನು ಕೂಡ ಅಡ್ರೆಸ್ ಮಾಡೋದು ಆ್ಯಸ್ ಎನ್ ಎಜುಕೇಷನಿಸ್ಟ್ ನಮ್ಗೆ ಬಹಳ ದೊಡ್ಡ ಚಾಲೆಂಜ್ ಇದೆ. ಈ 2 ಪ್ರೈಮರಿ ಕನ್ಸರ್ನ್ಸ್ ಅಥವಾ ಕ್ವೈರೀಸ್ ಅಂತ ನನಗನ್ಸುತ್ತೆ. ಓಕೆ ಸರ್. ಈಗ ನಾವು ಯಾವುದಾದ್ರೂ ವಿದ್ಯಾಭ್ಯಾಸದ ಘಟ್ಟ ತಗೊಂಡ್ರೆ 7th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್, 12th ಸ್ಟ್ಯಾಂಡರ್ಡ್ ಆ್ಯಂಡ್ ಡಿಗ್ರಿ ಅಂತ ತಗೊಳ್ತೀವಿ. ಆದರೆ ಎಲ್ಲದಕ್ಕೂ ಒಂದು ಕೀ ಅಂತ ಇರುತ್ತಲ್ಲ, ದಟ್ ಈಸ್ ಸೆಕೆಂಡ್ PUC, ಫಸ್ಟ್ PU ಆ್ಯಂಡ್ ಸೆಕೆಂಡ್ PU, ವಿಚ್ ಇಸ್ ವೆರಿ ಚಾಲೆಂಜಿಂಗ್. 10th ವಿದ್ಯಾರ್ಥಿಗಳ ಮನಸ್ಥಿತಿ ಒಂದಿರುತ್ತೆ, 7th ಒಂದು ರೀತಿ ಆಗಿರುತ್ತೆ. ಆಮೇಲೆ ಅವರಲ್ಲಾಗುವಂತಹ ಫಿಸಿಕಲ್ ಚೇಂಜಸ್ಸಿಂದ 10th ಒಂದಿರುತ್ತೆ. ಆಮೇಲೆ +2 ಇದೆಯಲ್ಲ, ಅದು ತುಂಬಾ ಕ್ರೂಷಿಯಲ್ ಆಗಿರುವಂಥ, ತುಂಬಾ ಸೂಕ್ಷ್ಮವಾಗಿ ಮ್ಯಾನೇಜ್ ಮಾಡಬೇಕಾಗಿರುವಂಥ ಹಂತ. ಈ +2 ಸ್ಟೂಡೆಂಟ್ಸ್ಗಳನ್ನು ನೀವು ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ನೀವು ಕೂಡ ನೋಡ್ತಿದ್ದೀರಾ. ಲಾಸ್ಟ್ 10 ಇಯರ್ಸಲ್ಲಿ ಏನೆಲ್ಲ ಚೇಂಜಸ್ ಕಂಡು ಬಂದಿದೆ? ಇದನ್ನು ನಾನು 2 ಜಾಗಗಳಿಂದ ನಿಮಗೆ ವಿಮರ್ಶೆ ಮಾಡಿ ಹೇಳಬೇಕು. ಒಂದು, ಆ್ಯಸ್ ಅ ಫೌಂಡರ್ ಆ್ಯಂಡ್ ದ ಚೇರ್ಮನ್ ಆಫ್ ಅನ್ ಇನ್ಸ್ಟಿಟ್ಯೂಷನ್ ವಿಚ್ ಇಸ್ ರನ್ನಿಂಗ್ ಸಿನ್ಸ್ ಪಾಸ್ಟ್ 10 years, SVG ಒಂದು ಫೌಂಡರ್ ಚೇರ್ಮನ್. ಎರಡನೇದು, ಆ್ಯಸ್ ಎ ಜಾಯಿಂಟ್ ಸೆಕ್ರೆಟರಿ ಆಫ್ ಕುಪ್ಮಾ, ಕರ್ನಾಟಕ ಅನ್ಎಡೆಡ್ PU ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಇದೆ. ಕಲೆಕ್ಟಿವ್ಲಿ ನಾವು PU ಕಾಲೇಜುಗಳ ಒಂದು ಸಮೂಹ ಆಗಿ ನಾವು ಏನೇನು ಚಾಲೆಂಜಸ್ ನೋಡ್ತಾ ಇದ್ದೀವಿ ಅನ್ನೋಂಥದ್ದು ಒಂದು ಆಸ್ಪೆಕ್ಟ್. ಈ 2 ಆಸ್ಪೆಕ್ಟ್ಗಳನ್ನು ನಾನು ನೋಡಿದಾಗ ನಮಗೆ ಅತ್ಯಂತ ಕ್ರೂಷಿಯಲ್ ಅಂತ ಅನಿಸೋದು ಇಲ್ಲಿ ಪೇರೆಂಟ್ಗಳಿಗೆ ಇರುವಂತಹ ಒಂದು ಇಗ್ನೋರೆನ್ಸ್ ಅಬೌಟ್ PUC. ಈ PUನಲ್ಲಿ ಮಕ್ಕಳಿಗೆ ನಾವು ಏನು ಅವೇರ್ನೆಸ್ ಇದೆ ನನಗೆ ಗೊತ್ತಿಲ್ಲ, ಆದರೆ ಪೇರೆಂಟ್ಗಂತೂ ಏನೂ ಅವೇರ್ನೆಸ್ ಇಲ್ಲ. ದಿಸ್ ಇಸ್ ಅ ವೆರಿ ಚಾಲೆಂಜಿಂಗ್ ಸಿಚುಯೇಷನ್ ಬೋತ್ ಫಾರ್ ಪೇರೆಂಟ್ಸ್ ಆ್ಯಂಡ್ ಫಾರ್ ದ ಇನ್ಸ್ಟಿಟ್ಯೂಷನ್. ಎಷ್ಟೋ ಸಲ ಪೇರೆಂಟ್ ಏನು ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಪಡೋ ಕಷ್ಟ ನನ್ನ ಮಗ ಯಾಕೆ ಪಡಬೇಕು. ಇಟ್ಸ್ ಅ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್, ಯು ವಿಲ್ ಫೈಂಡ್ ಎವ್ರಿವೇರ್. ಬಟ್ ನಾನು ಪಡೋ ಕಷ್ಟ ನನ್ನ ಮಗನ ಯಾಕೆ ಪಡಬೇಕು ಅನ್ನೋ ಯೋಚನೆ ಮಾಡೋದ್ರ ಜೊತೆಗೆ, ನನ್ನ ಮಗನನ್ನು ನಾನು ಒಂದು ಎಲಿಜಿಬಲ್ ಸಿಟಿಸನ್ ಮಾಡಬೇಕು ಈ ದೇಶದೊಳಗಡೆ ಅನ್ನುವಂತಹ ಯೋಚನೆ ಕೂಡ, ಈ ಎಲಿಜಿಬಲ್ ಸಿಟಿಸನ್ ಅಂಥದ್ದು ಔಟ್ ಆಫ್ ಫೋಕಸ್, ಔಟ್ ಆಫ್ ಸಿಲೆಬಸ್ ಆಗಿಬಿಟ್ಟಿದೆ PU ವಿಚಾರದಲ್ಲಿ. ಯಾಕೆಂದರೆ PUನಲ್ಲಿ ಬರೀ ಅವರು ಫೋಕಸ್ ಇರೋವಂಥದ್ದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೋಗಬೇಕು ಮಾಡಬೇಕು ಅನ್ನೋವಂಥದ್ದು ಇರೋದ್ರಿಂದ, ಈ 2 ವರ್ಷದಲ್ಲಿ ಅವರ ಮಾನಸಿಕವಾಗಿ ಆಗ್ತಾ ಇರೋಂಥ ಒಂದು ಬದಲಾವಣೆ ಏನಿದೆ ಅದನ್ನು ಅವರು ಫೋಕಸ್ ಮಾಡ್ತಾ ಇಲ್ಲ. ಫೋಕಸ್ ಮಾಡದೇ ಇರೋದ್ರಿಂದ ಆ್ಯಕ್ಚುಲಿ ಇಂಪ್ಯಾಕ್ಟ್ ಬೀಳ್ತಾ ಇರೋದು ಎಜುಕೇಷನ್ ಮೇಲೆ, ಅಕಾಡೆಮಿಕ್ಸ್ ಮೇಲೆ. ಒಬ್ಬ ಸ್ಟೂಡೆಂಟ್ ಹಿ ಹ್ಯಾಸ್ ಟು ಬಿ ಮೆಂಟಲಿ ಬಿ ಮೋರ್ ಪ್ರಿಪೇರ್ಡ್ ದ್ಯಾನ್ ಫಿಸಿಕಲಿ ಆ್ಯಂಡ್ ಅಕಾಡೆಮಿಕಲಿ ಟು ಗೈನ್ ಅ ಬೆಟರ್ ರಿಸಲ್ಟ್ಸ್ ಇನ್ PUC. ಇದನ್ನು ತುಂಬ ಪೇರೆಂಟ್ಗಳು ಅರ್ಥ ಮಾಡ್ಕೋತಾ ಇಲ್ಲ. ಒಬ್ಬ ವ್ಯಕ್ತಿ ಹತ್ರ ಇರೋದು 24 ಗಂಟೆ, ಅದರಲ್ಲಿ ಎಲ್ಲ ಕಳೆದ್ರೆ ನಮಗೊಂದು ಕಲೆಕ್ಟಿವ್ ಆಗಿ ಒಂದು 4 ಗಂಟೆ 5 ಗಂಟೆ ನಮ್ಮ ಕಂಪ್ಲೀಟ್ ಆ್ಯಕ್ಟಿವ್ ಅವರ್ ಸಿಗಬಹುದು ಪ್ರಿಪ್ರೇಷನ್ಗೆ. ಈ 4 ರಿಂದ 5 ಗಂಟೆ ನಮ್ಮ ಮಕ್ಕಳು ಯಾವ್ದ್ರಲ್ಲಿ ಕಳೀತಾ ಇದ್ದಾರೆ, ಅವರ ಮೈಂಡ್ ಆ ಟೈಮಲ್ಲಿ ಎಲ್ಲಿ ಹೋಗ್ತಾ ಇದೆ, ಅಕಾಡೆಮಿಕ್ಸಿಗೆ ಬರ್ತಾ ಇದೆಯಾ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ವಿಚಾರದಲ್ಲಿ ಹೆಚ್ಚು ಪೇರೆಂಟ್ಗಳು ಒತ್ತನ್ನು ಕೊಡಬೇಕು. ಆವಾಗ ಮಾತ್ರ ಒಂದು PUನಲ್ಲಿ ಮಕ್ಕಳು ಕರೆಕ್ಟಾಗಿರೋಂಥ ಎಜುಕೇಷನ್ ತಗೊಳ್ಳೋದಕ್ಕೆ ಸಾಧ್ಯ. ಬಟ್ ಇನ್ನೊಂದು ಏನಾಗುತ್ತೆ ಅಂದರೆ ವಿಶ್ವನಾಥ್ ಸರ್, ಈಗ ಸ್ಕೂಲ್ ಕಾಲೇಜಸ್ ಅಂತ ಬಂದಾಗ ಅಫ್ಕೋರ್ಸ್ ಇಂಗ್ಲೀಷ್ ಇಸ್ ವೆರಿ ಪ್ರೈಮರಿ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆ ಲ್ಯಾಂಗ್ವೇಜ್.
ಬಟ್ ತುಂಬ ಜನ ಮಿಡಲ್ ಕ್ಲಾಸ್ನವರು ಇಂಗ್ಲೀಷ್ ಬರೋದಿಲ್ಲ ಅಂತ, ಸ್ಪೆಷಲಿ ಪೇರೆಂಟ್ಸ್ ಅಂತ ತಗೊಳ್ಳೋದಾದರೆ. ಹಾಗಾಗಿ ಈ ಸ್ಕೂಲ್ ಕಾಲೇಜಸ್ಗಳಲ್ಲಿ ಇಂಗ್ಲೀಷು ಇಲ್ಲಿರುವಂಥವರು ಮಾತಾಡಿಬಿಟ್ರೆ ಅವರು ಒಂಥರ ಗದ್ಗದಿತರಾಗಿಬಿಡ್ತಾರೆ ಪೇರೆಂಟ್ಸ್, ಅವ್ರಿಗೂ ಕೂಡ ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಬಟ್ ಮೊದಲೇದಾಗಿ ನಾವು ಪೇರೆಂಟ್ಸಲ್ಲಿ ಅವೇರ್ನೆಸ್ ಮೂಡಿಸ್ಬೇಕಾಗಿರೋದು, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬಂದ್ರೂ ಪರವಾಗಿಲ್ಲ, ಕೇಳಬೇಕಾಗಿರುವಂಥ ಬೇಸಿಕ್ ಕ್ವಶನ್ಸ್ ಇವು ಅಂತ. ಹಾಗಾದರೆ ಆ ಬೇಸಿಕ್ ಕ್ವಶನ್ಸ್ ಯಾವುವು? ಬೇಸಿಕಲಿ ನೀವು ಹೇಳಿದಾಗೆ ಪೇರೆಂಟ್ಸಲ್ಲಿ ನಾವು 2 ವಿಧಗಳನ್ನು ನೋಡ್ತೀವಿ. ಈ 3ನೇ ವಿಧ ಇನ್ನೊಂದಿದೆ, ಅದು ಆಲ್ಮೋಸ್ಟ್ ಈಗ ಒಂಥರ ಈ ಟೈಗರ್ ಥರ ಎಸ್ಟಿಂಗ್ವಿಶ್ಡ್ ಸ್ಪೀಶೀಸ್ ಆಗ್ತಾ ಇದೆ. ಮೊದಲನೇದು ಓವರ್ ಕಾನ್ಫಿಡೆಂಟ್ ಪೇರೆಂಟ್ಸ್, 2ನೇದು ಅಂಡರ್ ಕಾನ್ಫಿಡೆಂಟ್ ಪೇರೆಂಟ್ಸ್, 3ನೇ ಸ್ಪೀಶೀಸ್ ಒಂದು ಕಾನ್ಫಿಡೆಂಟ್ ಪೇರೆಂಟ್ ಅಂತ ಒಂದು ಲೆವೆಲ್ ಇದೆಯಲ್ಲ, ಅದು ಭಾಳ ಎಸ್ಟಿಂಗ್ವಿಶ್ ಆಗ್ತಾ ಇದೆ ಇವಾಗ. ಆ ಲೆವೆಲಿಗೆ ಪೇರೆಂಟ್ಸ್ ತಮ್ಮನ್ನು ತಾವು ತೊಗೊಂಬರಬೇಕು. ಫಾರ್ ಎಕ್ಸಾಂಪಲ್, ಯಾವುದೇ ಸಂಸ್ಥೆನಲ್ಲಿ ಬಂದು ಐದರ್ ದೇ ವಾಂಟ್ ಟು ಶೋ ಆಫ್ ದಟ್ ಐ ನೋ ಥಿಂಗ್ಸ್ ಅಬೌಟ್ ದಿಸ್, ಆರ್ ದೇ ವಾಂಟ್ ಟು ಸರೆಂಡರ್ ದಟ್ ಐ ಡೋಂಟ್ ನೋ ಎನಿಥಿಂಗ್, ಪ್ಲೀಸ್ ಟೇಕ್ ಕೇರ್ ಆಫ್ ಹಿಮ್ ಆರ್ ಹರ್. ನನಗೆ ಇವನ್ನ ನಾವು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಪೇರೆಂಟ್ಸ್ಗೆ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಗಳು ಗೊತ್ತಿರಬೇಕು. ಈ ಬೇಸಿಕ್ ಇನ್ಫಾರ್ಮೇಷನ್ ನಾವು ಆಸ್ ಎಜುಕೇಷನಿಸ್ಟ್ ಕೊಡಬೇಕು. ಇದು ನಮ್ಮ ಸಾಮಾಜಿಕವಾದ ಹೊಣೆಗಾರಿಕೆ, ಜವಾಬ್ದಾರಿ. ಸೊ ಬೇಸಿಕ್ ಇನ್ಫಾರ್ಮೇಷನ್ ಏನು ಗೊತ್ತಿರಬೇಕು ಪೇರೆಂಟ್ಗೆ? ಒಂದು PUCಗೆ ಬರೋಂಥ ಪೇರೆಂಟ್, PUCಗೆ ಸೇರ್ಸೋಕೆ ಬರೋಂಥ ಪೇರೆಂಟ್ ಮೊದಲನೇದಾಗಿ ಏನು ನೋಡ್ತಾರೆ? ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾರೆ. ದಟ್ ಈಸ್ ಅ ವಿಸಿಬಲ್, ಕಣ್ಣಿಗೆ ಕಾಣುವಂಥ ವಿಷಯ. ಇನ್ಫ್ರಾಸ್ಟ್ರಕ್ಚರ್ ನೋಡಲಿ. ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸಂಸ್ಥೆಗೂ ಬೇಕು. ಅದಕ್ಕಿಂತ ಕೆಳಮಟ್ಟದ ಇನ್ಫ್ರಾಸ್ಟ್ರಕ್ಚರ್ ಇದ್ದರೆ ಅದಕ್ಕೆ ಸೇರಿಸುವಂಥದ್ದು ಅಷ್ಟು ಸಮಂಜಸ ಅಲ್ಲ, ದಟ್ ಈಸ್ ಎಕ್ಸೆಪ್ಟೆಡ್. 2ನೇದು ವೈಭವೀಕರಣ ಮಾಡೋವಂಥದ್ದಕ್ಕೆ ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಕಾಲೇಜು ವೈಭವೀಕರಣ ಮಾಡಿ ಕೂರಿಸಬೇಕಾಗಿಲ್ಲ. ಕಾಲೇಜಲ್ಲಿ ಕ್ರಿಯೇಟಿವಿಟಿ ಎಷ್ಟಿದೆ ಅನ್ನೋದನ್ನ ಪೇರೆಂಟ್ ನೋಡಲೇಬೇಕು. ಸ್ಕಿಲ್ಸ್ ನೋಡಬೇಕು, ಕ್ರಿಯೇಟಿವಿಟಿ ನೋಡಬೇಕು. 3ನೇದು ಬಹಳ ಮುಖ್ಯವಾಗಿ, ಪ್ರತಿ ಕಾಲೇಜಲ್ಲಿ ಬಂದಾಗ ನಿಮ್ಮ ಹೋದ ವರ್ಷ ನಿಮಗೆ ಎಷ್ಟು ನೀಟ್ ಪಾಸ್ ಆಗಿದ್ದಾರೆ, ಎಷ್ಟು JEE ಪಾಸ್ ಆಗಿದ್ದಾರೆ, ನಮಗೆ ಲಿಸ್ಟ್ ಕೊಡಿ. JEE ಸಿಲೆಬಸ್ ಏನು? ಔಟ್ ಆಫ್ 100 ಪೇರೆಂಟ್ಸು 99 ಜನಕ್ಕೆ ಗೊತ್ತಿಲ್ಲ. ನೀಟ್ ಸಿಲೆಬಸ್ ಏನು? ಔಟ್ ಆಫ್ 100 ಪೇರೆಂಟ್ಸ್ 99 ಜನಕ್ಕೆ ಗೊತ್ತಿಲ್ಲ. ಆದರೆ ನಿಮ್ಮಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? ನಮ್ಮಲ್ಲಿ 100 ಜನ ಮಕ್ಕಳು ಸೇರಿಕೊಂಡ್ರೆ ಒಂದು 5ರಿಂದ 10% ಕ್ರಿಮಿಲೇಯರ್ ಇದ್ದೇ ಇರ್ತಾರೆ. ಅದರಲ್ಲಿ ಆ 5ರಿಂದ 10%ಅಲ್ಲಿ 1% ನಮಗೆ ರಿಸಲ್ಟ್ ಕೊಟ್ಟೆ. ಎಲ್ಲ ಸಂಸ್ಥೆಗಳಲ್ಲೂ ರಿಸಲ್ಟ್ ಕೊಡ್ತಾರೆ. ನಮಗೆ ಕೊಟ್ಟಿರೋ ರಿಸಲ್ಟ್ ನಾವು ಭಾಳ ದೊಡ್ಡದಾಗಿ ಹಾಕೊಂತೀವಿ. ಇದು ನನ್ನೊಬ್ಬನ ವಿಚಾರ ಅಲ್ಲ, ಇಡೀ ಎಲ್ಲ ಸಂಸ್ಥೆಗಳಲ್ಲಿ ನಾವು ಹಾಕೋತೀವಿ. ಸಂಸ್ಥೆಗಳನ್ನು ನಾನಿಲ್ಲಿ ದೂರದಕ್ಕೆ ಹೋಗ್ತಾ ಇಲ್ಲ. ಪ್ರಾಬ್ಲಮ್ ಇರೋದು ಎಲ್ಲಿ ಅಂತ ಹೇಳಿದ್ರೆ, 98%, 99%, 100 ಔಟ್ ಆಫ್ 100 ತೊಗೊಂಡಂಥ ವಿದ್ಯಾರ್ಥಿ ತೊಗೊಂಡಂಥ ಅಷ್ಟೇ ಮಾರ್ಕ್ಸ್ನ ನಿಮ್ಮ ಮಗು 80%, 85%, 90, 60, 50 ಈ ಮಗುವಿನ ಹತ್ರ ತಗೊಳ್ಳಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ. ಆದರೆ ಏನು ಮಾಡಬೇಕು? ಅದಕ್ಕೆ ಇಂಡಿವಿಜುವಲ್ ಆಗಿ ಫೋಕಸ್ ಮಾಡಬೇಕು. ಆ ಫೋಕಸ್ ನನ್ನ ಮಗನಿಗೆ ಸಿಗುತ್ತಾ? ದ್ಯಾಟ್ ಈಸ್ ದ ರೈಟ್ ಕ್ವಶನ್ ಟು ಆಸ್ಕ್. ಟೆನ್ ಇಯರ್ಸ್ ಬ್ಯಾಕ್ ನಾವು ಸ್ಟೂಡೆಂಟ್ ತೊಗೊಂಡ್ರೆ ಭಯ ಭಕ್ತಿ, ಓದಬೇಕು, ಪೇರೆಂಟ್ಸ್ ಕಷ್ಟಪಡ್ತಿದ್ದಾರೆ, ಪೇರೆಂಟ್ಸ್ ಏನೆಲ್ಲ ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಿತ್ತು ಅವರಿಗೆ. ಏನು ಮಾಡ್ತಿದ್ದಾರೆ, ಏನು ಮಾಡ್ತಿಲ್ಲ, ಅವನೇನು ಮಾಡಬೇಕು ಅಂತ ಅನ್ನೋದು. ಬಟ್ ಇವಾಗಿನ ಮಕ್ಕಳಿಗೆ ಜೆನ್ಸಿ ಜನ್ರೇಷನ್ ಅವರಿಗೆ ಎಲ್ಲ ಸಿಕ್ಕಿದೆ, ಎಲ್ಲ ಈಸಿಯಾಗಿ ಸಿಕ್ಕಿದೆ. ತುಂಬ ಸಲ ಎಂಥ ಕಡು ಬಡತನ ಇದ್ದರೂ ಕೂಡ ಮನೇಲಿ ಒಂದು ಸ್ಮಾರ್ಟ್ಫೋನ್ ಇದ್ದೇ ಇರುತ್ತೆ. ಎಂಥ ಕಡು ಬಡತನ ಇದ್ದರೂ ಕೂಡ ಅವರು ಒಂದು ಓಲಾ ಊಬರಲ್ಲಿ ಓಡಾಡ್ತಿರ್ತಾರೆ. ಬಟ್ ಅಂಥ ಮಕ್ಕಳು ಕೂಡ ನಂಗೆ ಸಿಕ್ಕಾಪಟ್ಟೆ ಕಷ್ಟ ಅನ್ನೋ ಜಮಾನ ಇದು. ಏನು ಹೇಳ್ತೀರಿ? ಅವ್ರು ಹೇಗಿರಬೇಕು? ಸ್ಟಡಿ ಆ್ಯಸ್ ವೆಲ್ ಆ್ಯಸ್ ಲೈಫ್. ಒಬ್ಬ ಅರಬ್ಬಿನ ಒಬ್ಬ ಕೋಟ್ಯಾಧಿಪತಿ ಹೇಳ್ತಾ ಇದ್ದಂತೆ, ಶೇಖ್, ಮೈ ಗ್ರ್ಯಾಂಡ್ ಫಾದರ್ ಯೂಸ್ ಟು ಟ್ರಾವೆಲ್ ಇನ್ ಫೋರ್ಡ್, ಮೈ ಫಾದರ್ ಯೂಸ್ ಟು ಟ್ರಾವೆಲ್ ಇನ್ BMW, ಮೈ ಗ್ರೇಟ್ ಗ್ರ್ಯಾಂಡ್ ಫಾದರ್ ಯೂಸ್ ಟು ಟ್ರಾವೆಲ್ ಇನ್ ಕ್ಯಾಮಲ್, ಐ ಟ್ರಾವೆಲ್ ಇನ್ ಪ್ರೈವೇಟ್ ಜೆಟ್, my son travels in private jet and Lamborghini, my grandson will travel in BMW, my great grandson will travel in Ford, ಅವನ ಮಗ will come back to camel ಅಂತ. ಯಾಕೆ ಅಂದರೆ ರಿಚ್ ವೆರಿ ಟಫ್ ಟೈಮ್ಸ್ ಕ್ರಿಯೇಟ್ ಟಫ್ ಪೀಪಲ್ ಕ್ರಿಯೇಟ್ ಅ ಲಾಟ್ ಆಫ್ ವೆಲ್ತ್ ಕ್ರಿಯೇಟ್ಸ್ ಲೈಟರ್ ಪೀಪಲ್ ಇನ್ ಟರ್ನ್ ಇನ್ವೈಟ್ ಟಫ್ ಟೈಮ್ಸ್ ಅಂತ. ಇವಾಗ ನಾವು ಈ ಫೇಸಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಯಾಕೆ ಅಂದರೆ ಟಫ್ ಟೈಮ್ಸನ್ನು ನೋಡಿದಂಥ ಪೇರೆಂಟ್ಸು
ನಾನು ಇದರಿಂದ ಏನು ಕಲಿತೆ ಅಂತ ಯೋಚನೆ ಮಾಡೋದಕ್ಕಿಂತ ನನ್ನ ಮಗ ಈ ಟಫ್ ಟೈಮ್ಸ್ನೇ ನೋಡಬಾರ್ದು ಅನ್ನೋ ಡಿಸಿಷನ್ಗೆ ಬರ್ತಾ ಇರೋಂಥದ್ದು ಇದೆಯಲ್ಲ, ಇಟ್ ಈಸ್ ಅ ವೆರಿ ಅನ್ಫಾರ್ಚುನೇಟ್ ಸಿಚುಯೇಷನ್. ಓಕೆ, ಸೊ ಎವ್ರಿ ಕಿಡ್ ಹ್ಯಾಸ್ ಎ ಚಾಯ್ಸ್ ಟು ಟ್ರಾವೆಲ್ ಐದರ್ ಇನ್ 2 ಆಪ್ಷನ್ಸ್ ಇನ್ ದೇರ್ ಹೌಸ್. 2 ಕಾರಲ್ಲಿ ಯಾವುದನ್ನ ತೊಗೊಂಡೋಗ್ಬೇಕು ಅನ್ನೋ ಆಪ್ಷನನ್ನು ಇವತ್ತು ನಾವು ಮಕ್ಕಳಿಗೆ ತೊಗೊಂಬರೋ ಅಂತ ಟೈಮಿಗೆ ಬಂದ್ಬಿಟ್ಟಿದ್ದೀವಿ. ಇಟ್ ಈಸ್ ಗುಡ್, ಬಟ್ ನಾವು ಏನು ಮಾಡಬೇಕು, ಮಕ್ಕಳಿಗೆ ಏನು ಮಾಡಬೇಕು ಅಂತ ಹೇಳಿದರೆ, ಸಾಧ್ಯವಾದಷ್ಟು ಮಕ್ಕಳಿಗೆ ಗ್ರಾಸ್ ರೂಟ್ ಲೆವೆಲ್ ಕನೆಕ್ಟನ್ನು ಕೊಡಬೇಕು. ಗ್ರಾಸ್ ರೂಟ್ ಲೆವೆಲ್ ಕನೆಕ್ಟ್ ಇಲ್ಲ ಅವರಿಗೆ. ಆ್ಯಂಡ್ ಮೋರ್ ಆಫ್ ನಾವು ಬ್ಯುಸಿ ಆಗ್ತಿರೋದ್ರೆ ಏನು ಮಾಡ್ತಾ ಇದ್ದೀವಿ, ಮಕ್ಕಳ ಮೇಲೆ ಫೋಕಸ್ ಕಡಿಮೆ ಮಾಡ್ಕೊತಾ ಇದ್ದೀವಿ. ಆಮೇಲೆ ತುಂಬ ಅವರಿಗೆ ತಲೆ ಪೂರ್ತಿ ಏನು ತುಂಬ್ತಾ ಇದ್ದೀವಿ ಅಂತ ಹೇಳಿದ್ರೆ, ದುಡ್ಡು ಅನ್ನೋದು ತುಂಬ್ತಾ ಇದ್ದೀವಿ. ಜಾಸ್ತಿ ಓದಿದ್ರೆ ಏನು ಸಿಗುತ್ತೆ ಈಸ್ ಈಕ್ವಲ್ ಟು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೋದು. ಎಗೇನ್ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಏನು ಮಾಡ್ತೀಯಾ? ನೋ ಆನ್ಸರ್. ಆರಾಮಾಗಿ ಹೆಂಗಿರೋಕ್ಕೆ ಸಾಧ್ಯ? ಜಾಸ್ತಿ ದುಡ್ಡು ಸಂಪಾದನೆ ಮಾಡೋರು ಕೇಳಿ ನೋಡಿ, ಯಾರಾದರೂ ಆರಾಮಾಗಿದ್ದಾರ ಅಂತ? ಅವ್ರ ಪೀಸ್ ಇಲ್ಲ, ಮಿಕ್ಕಿದೆಲ್ಲ ಇದೆ, ಕಾರ್ ಇದೆ, ಮನೆ ಇದೆ, ಬಂಗ್ಲೆ ಇದೆ, ನೆಮ್ಮದಿ. ವಿ ಡೋಂಟ್ ಹ್ಯಾವ್ ದ ಡೈರೆಕ್ಷನ್, ವಿ ಡೋಂಟ್ ಹ್ಯಾವ್ ದ ಡೈರೆಕ್ಷನ್ ಫಾರ್ ದ ಕಿಡ್. ಅವರಿಗೆ ಅಚೀವ್ಮೆಂಟ್ ಅನ್ನೋದು ಒಂದನ್ನು ಆ ಒಂದು ಕಿಚ್ಚು ಹಚ್ಚುತ್ತಾ ಇಲ್ಲ ನಾವು. ವಿ ಆರ್ ನಾಟ್ ಪುಟಿಂಗ್ ದಟ್ ಸ್ಪಾರ್ಕ್ ಆಫ್ ಅಚೀವ್ಮೆಂಟ್, ವಿ ಆರ್ ನಾಟ್ ಪುಟಿಂಗ್ ದಟ್ ರೂಟ್ ಕೊಡ್ತಾ ಇಲ್ಲ. ಅದಕ್ಕೆ ಆ ರೂಟನ್ನು ಕೊಡುವಂಥ ಕೆಲಸಗಳನ್ನು ಎಗೇನ್ ನಾವೇ ಮಾಡಬೇಕು. ಓಕೆ, ಸರಿ ಆಯಿತು. ಈಗ ನೀವು ಇಷ್ಟೆಲ್ಲ ಇದನ್ನು ನಾನು ಅಫ್ಕೋರ್ಸ್ PTK ಅಂತ ಕರಿತೀನಿ, ಬಿಕಾಸ್ ಇಲ್ಲಿ ಇದಕ್ಕೇ ನಾನು ಗೋಲ್ಡನ್ ಇನ್ಫಾರ್ಮೇಷನ್, ಗೋಲ್ಡನ್ ಪ್ರೋಗ್ರಾಮ್ ಅಂತ ಹೇಳಿದ್ದು. ಬಿಕಾಸ್ ಈ ಇನ್ಫಾರ್ಮೇಷನ್ ತುಂಬಾ ವ್ಯಾಲಿಡ್ ಇದೆ, ತುಂಬಾ ನೀಡೆಡ್ ಇನ್ಫಾರ್ಮೇಷನ್ ನೀವು ಕೊಟ್ಟಿರೋದು. ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್ಸ್, ಇಲ್ಲಿ ಫೋಕಸ್ ಮಾಡಿದ್ದು ನಾವು ಫ್ಯಾಕಲ್ಟೀಸ್, ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ದ ಪೇರೆಂಟ್ಸ್. ಓಕೆ, ನೌ ಮೈ ಕ್ವಶನ್ ಈಸ್, ನೀವು ಇಷ್ಟೆಲ್ಲ ಕವರ್ ಮಾಡಿದ್ರಿ, ಇಷ್ಟೆಲ್ಲ ಹೇಳಿದ್ರಿ, ಇಷ್ಟೆಲ್ಲದ್ರನ್ನ ಒಳಗೊಂಡಂತೆ SVG ಯಾವುದನ್ನೆಲ್ಲ ಅಳವಡಿಸ್ಕೊಂಡಿದೆ? ಬೇರೆ ವಿದ್ಯಾಸಂಸ್ಥೆಗೂ ನಿಮಗಿರುವಂಥ ಡಿಫ್ರೆನ್ಸ್? ಇಷ್ಟೆಲ್ಲ ಹೇಳಿದ ಮೇಲೆ ನನ್ನ ಸಂಸ್ಥೆ ಬಗ್ಗೆ ಹೇಳ್ಕೊಳ್ಳಿಲ್ಲ ಅಂದರೆ ನನಗೆ ನಾನು ಮೋಸ ಮಾಡ್ಕೊಳ್ಳೋಂಥ ಮೋಸ ಆಗ್ತದೆ ಅದು. ಸೊ ಹಾಗಾಗಿ ನನ್ನ ಸಂಸ್ಥೆ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ತೀನಿ. ಸಾಮಾಜಿಕವಾಗಿ ನಮಗೆ ಕನ್ಸರ್ನ್ ಇರೋವಂಥದ್ದು ಬೇರೆ, ಸಂಸ್ಥೆ ಒಳಗಡೆ ನಾವು ಪ್ರಾಕ್ಟಿಕಲ್ಲಾಗಿ ಅದನ್ನು ನಡೆಸ್ಕೊಂಡು ಹೋಗುವಂಥದ್ದು ಬೇರೆ. ಇದು ಏನೇನು ಆಸ್ಪೆಕ್ಟ್ಗಳನ್ನು ಹೇಳಿದ್ದೀವಿ ಇದನ್ನೆಲ್ಲ ಪ್ರಾಮಾಣಿಕವಾಗಿ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸನ SVG ಮಾಡ್ತಾ ಇದೆ. ಸೂಪರ್ ಸೂಪರ್. ಮೊದಲನೇದಾಗಿ ನಮ್ಮಲ್ಲಿ ಒಂದು ಮೆಂಟರ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಇಟ್ಟಿದ್ದೀವಿ. ನಾನು ಹೇಳಿದ್ನಲ್ಲ, ಅ ಮ್ಯಾನ್ ಈಸ್ ವಾಟ್ ಹಿಸ್ ಥಾಟ್ಸ್ ಆರ್ ಅಂತ. ಸೊ ನಮ್ಮ ಯೋಚನೆಗಳೇ ಮನುಷ್ಯ. ನಾವು ಊಟ ಮಾಡಿದ್ದು ಆಕೃತಿ ಆಗುತ್ತೆ, ಯೋಚನೆಗಳು ಮನಸ್ಸಾಗುತ್ತೆ ಅಷ್ಟೇ. ಸೊ ಆ ಯೋಚನೆಗಳನ್ನು ಸರಿಗೆ ತರೋದಕ್ಕೆ, ಅದನ್ನು ರೈಟ್ ವೇನಲ್ಲಿ ತೊಗೊಂಡೋಗೋದಕ್ಕೆ ಏನೇನು ಮಾಡಬೇಕು ಅನ್ನೋವಂಥ ಆ್ಯಕ್ಟಿವಿಟಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಅಂದರೆ, ವಾರಕ್ಕೆ ಒಂದು ಫಿಲಮ್ ತೋರಿಸ್ತೀವಿ ನಾವು SVG ಕಾಲೇಜ್ ಒಳಗಡೆ. ಆ ಫಿಲಮನ್ನು ಯಾವ್ದು ತೋರಿಸ್ಬೇಕು ಅಂಥೇಳಿ ನಾವು ಮ್ಯಾನೇಜ್ಮೆಂಟ್ ಕೂತ್ಕೊಂಡು ಮಾತಾಡ್ತೀವಿ. ಅಂದರೆ ಆ ಫಿಲಮ್ ಕೂಡ ಎಲ್ಲೋ ಒಂದು ಕಡೆ ಅವ್ರನ್ನ ಒಂದು ಪುಷ್ ಕೊಡೋಂಗಿರಬೇಕು. ತೀರ ಮೋಟಿವೇಶನ್ ಅನ್ನೋದನ್ನು ನಾವು ಅವರಿಗೆ ಈ ಒಂಥರ ಔಷಧಿ ಕುಡಿಸ್ದಂಗೆ ಕುಡಿಸ್ಬಾರ್ದು. ಅದು ಮೆಡಿಸಿನ್ ಥರ ಆಗಬಾರ್ದು. ಅದು ಎಂಜಾಯಬಲ್ ಆಗಬೇಕು, ಫುಡ್ ಆಗಬೇಕು. ಮೋಟಿವೇಶನಲ್ಲೂ ಟೇಸ್ಟ್ ಇರಬೇಕು. ಟೇಸ್ಟ್ ಇಲ್ಲ ಅಂದ್ರೆ ನಾವು ಊಟನೇ ಮಾಡಲ್ಲ, ಇನ್ನು ಮೋಟಿವೇಶನ್ ತಗೋತೀವ. ಸೊ ಹಾಗಾಗಿ ಆ ಮಕ್ಕಳ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಏನೇನು ಕಾರ್ಯಕ್ರಮಗಳಾಗಿ ಇದನ್ನು ರೂಪಿಸ್ಬೋದು ಅನ್ನೋವಂಥದ್ದನ್ನು ನಾವು ಮಾಡಿ, ಜೊತೆಗೆ ವಿ ಆರ್ ಮೇಕಿಂಗ್ ಆಲ್ ದ ಟೀಚರ್ಸ್ ಅಕೌಂಟೇಬಲ್. ನೀವು ಹೇಳ್ಕೊಡೋವಂಥ ಪಾಠ ಒಂದು ಮಗು ಕಲ್ತಿಲ್ಲ ಅಂದರೆ ಕರೆದು ಮಾತಾಡಲೇಬೇಕು ಅವರು. ಯಾಕೆ ಕಲಿತಾ ಇಲ್ಲ ನೀನು? ನಾನು ಹೇಳ್ಕೊಡ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ವಾ? ನಾನು ನಿನಗೆ ಇಷ್ಟ ಆಗ್ತಾ ಇಲ್ವಾ ಅಂತಲೂ ಕೇಳಿದ್ದೀವಿ. ದಟ್ ಕ್ವಶನ್ ವಿ ಆಸ್ಕ್ಡ್. ಸೀರಿಯಸ್ಲಿ? ಪ್ರಾಕ್ಟಿಕಲಿ ವಿ ಡೂ ದಟ್. ಓಕೆ, ಎಸ್, ವಿಲ್ ಆಸ್ಕ್ ಏನೋ ನನಗೆ ಇಷ್ಟ ಇಲ್ವೇನೋ ಅಂತೀವಿ. ಸೊ ದಟ್ ಈಸ್ ಸಮಥಿಂಗ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ಲ. ದಟ್ ಈಸ್ ವೇರ್ ಯು ಮೇಕ್ ದ ಡಿಫ್ರೆನ್ಸ್. ಸೊ ಆ್ಯಂಡ್ ವಿ ಆರ್ ಓನ್ಲಿ ರೆಸ್ಟ್ರಿಕ್ಟಿಂಗ್ ಅವರ್ ಸೆಲ್ಸ್ ಟು ಎ ಲಿಮಿಟೆಡ್ ಅಡ್ಮಿಷನ್. ನಮಗೇನು ಆಸೆ ಜಾಸ್ತಿ ಇದ್ದೇ ಇರುತ್ತೆ. ನನಗೆ ಇವತ್ತು ಆಡಿ ಇದ್ರೆ ನಾಳೆಗೆ BMW ಬೇಕನ್ಸುತ್ತೆ, ಅದಾದಮೇಲೆ ಐ ವಿಲ್ ವಾಂಟ್ ಅ ಪ್ರೈವೇಟ್ ಜೆಟ್ ಬೇಕು ಅನ್ಸುತ್ತೆ. ನನಗೆ ಆಸೆ ಇದ್ದೇ ಇದೆ. ಹಾಗಂತೇಳಿ ನಾನು ಐ ಕೆನಾಟ್ ಫುಲ್ಫಿಲ್ ಮೈ ವಿಶಸ್ ಅಟ್ ದ ಕಾಸ್ಟ್ ಆಫ್ ಸಮ್ ಹಾರ್ಡ್ ವರ್ಕಿಂಗ್ ಪೇರೆಂಟ್. ಸೊ ದಟ್ ವೇ ವಿ ಆರ್ ಲಿಮಿಟಿಂಗ್ ಅವರ್ ಸೀಟ್ಸ್ ಟು ವಾಟ್ ಎವರ್ ದ ಸ್ಟೂಡೆಂಟ್ಸ್ ವಿ ಕ್ಯಾನ್ ಕೇಟರ್. ನಮ್ಮ ಕೈಲಿ ಎಷ್ಟು ಜನಕ್ಕೆ ಕೇಟರ್ ಮಾಡೋಕ್ಕಾಗುತ್ತೆ ಅಷ್ಟಕ್ಕೆ ಲಿಮಿಟ್ ಮಾಡ್ಕೋತೀವಿ. ಅದಕ್ಕಿಂತ ಜಾಸ್ತಿ ಅದು ತೊಗೊಂಡು ನಾವು ಅದನ್ನು ಅವರಿಗೆ ಕನ್ಫ್ಯೂಸ್ ಮಾಡೋವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆ ಎಂಟೈರ್ ಸ್ಟೇಟ್ ಎಲ್ಲ ಕಡೆಯಿಂದ ನಮಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಪೇರೆಂಟ್ಸ್ ರೆಸ್ಪಾನ್ಸ್ ಇರುತ್ತೆ. ಪೇರೆಂಟ್ಸನ್ನ ಕೇಳ್ತೀವಿ ಏನು ಪ್ರಾಬ್ಲಮ್ ಇದೆ ಹೇಳಿ ಅಂತ. ನನ್ನ ಹತ್ರ ಒಂದು ಸಜೆಷನ್ ಬಾಕ್ಸ್ ಇಟ್ಟಿದ್ದೀನಿ. ಎಲ್ಲ ಸ್ಟೂಡೆಂಟ್ಸು ನೇರವಾಗಿ ಅದಕ್ಕೆ ಚೀಟಿ ತೊಗೊಂಬಂದು ಹಾಕ್ಬೋದು. ಏನೇ ಪ್ರಾಬ್ಲಮ್ ಇದ್ರು ಕೆಲವು ಸಲ ಎಷ್ಟರವರೆಗೆ ಚೀಟಿ ತೊಗೊಂಬಂದು ಹಾಕ್ತಾರೆ ಅಂದರೆ, ನಮಗೆ ಈ ಸಲ ವೀಕ್ಲಿ 1 ಟೈಮು ನಾನ್ ವೆಜಿಟೇರಿಯನ್ ಮಕ್ಕಳಿಗೆ ನಾನ್ ವೆಜಿಟೇರಿಯನ್ ಫುಡ್ ಕೊಡ್ತೀವಿ ರೆಸಿಡೆನ್ಷಿಯಲ್ ವ್ಯವಸ್ಥೆ ಒಳಗಡೆ. ನಮ್ಗೆ ಈ ಸಲ ಕೊಟ್ಟಿದ್ದು ಚಿಕನ್ ಪೀಸ್ ಸಾಕಾಗಿಲ್ಲ ಅಂತ ತಗೊಂಬಂದು ಚೀಟಿ ಹಾಕ್ತಾರೆ.
ಸೋ ಫನಿ. ಮಕ್ಕಳು. ಸೊ ವಿ ವಾಂಟ್ ಟು ನೋ ದ್ಯಾಟ್. ಸಿ ದಟ್ ಈಸ್ ವೇರ್ ವಿ ಕ್ರಿಯೇಟ್ ಅ ಕಾನ್ಫಿಡೆನ್ಸ್ ಇನ್ ಅ ಚೈಲ್ಡ್ ದ್ಯಾಟ್ ವಿ ಆರ್ ಟೇಕನ್ ಕೇರ್ ಅಂತ. ಸೊ ಯಾರೊಬ್ರು ಕೇಳ್ತಾರಪ್ಪ ನಂದು ಈ ಥರದ್ದು ಸಣ್ಣ ಪುಟ್ಟ ವಿಷಯಸ್ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು. ಇಂಥ ವಿಚಾರಗಳಲ್ಲಿ ಇನ್ನೂ ಒಂದು ಸ್ಟ್ಯಾಂಡರ್ಡ್ ಆಗಿ ಕೋಚಿಂಗ್ ಏನು ಬೇಕೋ ಅದು ಇದ್ದೇ ಇರುತ್ತೆ. ಸಿ ದಟ್ಸ್ ಅ ಸ್ಟ್ಯಾಂಡರ್ಡ್ ಸಿಸ್ಟಮ್ ದಟ್ ಈಸ್ ಅವೈಲೇಬಲ್ ಎವ್ರಿವೇರ್. ಫ್ರಮ್ ಯುವರ್ ಥ್ರೂ ಯುವರ್ ಚಾನಲ್ ಐ ವಾಂಟ್ ಟು ಗಿವ್ ಎನ್ ಅಪೀಲ್ ಟು ಅ ಪೇರೆಂಟ್. ಸಿ ಎಲ್ಲ ಕಡೆನೂ ಕೋಚಿಂಗ್ ನಡೆಯುತ್ತೆ. ತುಂಬ ಯಾರೋ ಬಿಗಿನರ್ಸು ಅವ್ರಿಗೆ ಕೋಚಿಂಗೇ ಬರಲ್ಲ ಅಂತಂದ್ರೆ ಕೋಚಿಂಗ್ ನಡೆಯಲ್ಲ, ಬಿಟ್ಟರೆ ಎಲ್ಲ ಕಡೆ ಕೋಚಿಂಗ್ ನಡೆಯುತ್ತೆ. ಮಕ್ಕಳ ಮೈಂಡ್ ಸೆಟ್ ಹೆಂಗೆ ರೆಡಿ ಮಾಡ್ತೀವಿ ಅನ್ನೋದ್ರ ಮೇಲೆ ರಿಸಲ್ಟ್ ಬರುತ್ತೆ. ಸರ್, ನೀವು ನಾನು ಬಂದಾಗ ನಿಮ್ಮನ್ನು ಇಂಟ್ರಡ್ಯೂಸ್ ಮಾಡಿಸಿದಾಗ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಹೇಳಿದ್ರಿ. ನನಗೆ ಒಂದು ರೀತಿ ಇದೊಂದು ಸಿನಿಮಾ ಆಗ್ಬೋದಾ ಅಂತ ಅನ್ನಿಸ್ತು. ದಟ್ ಈಸ್ ಯು ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್ ಅನ್ನೋದಕ್ಕಿಂತ ಸ್ಕ್ರ್ಯಾಚ್ಗಿಂತನೂ ಕೆಳಗಡೆಯಿಂದ ಜಸ್ಟ್ 200 ರೂಪೀಸಿಂದ ನೀವು ಶುರು ಮಾಡಿರೋ ಜರ್ನಿನ ಹೇಳ್ಬೋದಾ? ಸಿ ದಿಸ್ ಮೈಟ್ ಲುಕ್ ಲಿಟಲ್ ಡ್ರಮ್ಯಾಟಿಕ್ ಸಮ್ಟೈಮ್ಸ್, ಬಟ್ ಫ್ಯಾಕ್ಟ್ ಅಷ್ಟೇ. The day when I was initiating the first institution of SVG, ನಾವು ಇನ್ನೊಂದು ಸಂಸ್ಥೆನಲ್ಲಿ ಆ ಜಾಗದಲ್ಲಿ ನಾವು ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿ ನಾವು ಶುರು ಮಾಡಿದ್ದು ಬಿಫೋರ್ 10 years, ನಾಟ್ ಈವನ್ ಮೋರ್ ದೆನ್ ದ್ಯಾಟ್. 2014 ಲಾಸ್ಟ್ ಇಯರ್ ವಾಸ್ ಅವರ್ ಡೆಕೇಡ್ ಇಯರ್. 2014 ನಾವು ಶುರು ಮಾಡಿದಂಥದ್ದು. ಸೊ ವೆನ್ ಐ ಸ್ಟಾರ್ಟೆಡ್ ಆನ್ ದಟ್ ಡೇ ಐ ಹ್ಯಾಡ್ 500 ರೂಪೀಸ್ ಇನ್ ಮೈ ಪಾಕೆಟ್. ಸೊ ಒಂದು 300 ರೂಪಾಯಿಗೆ ಅವರಿಗೆ ಕಾಫಿ ಬಿಸ್ಕೆಟ್ ಎಲ್ಲ ಕೊಟ್ಟು 200 ರೂಪಾಯಿನ ಜೇಬಲ್ಲಿಟ್ಟು, ಎಕ್ಸಾಕ್ಟ್ 200 ರೂಪೀಸ್ ಜೇಬಲ್ಲಿ ಇಟ್ಕೊಂಡು ಸೈನ್ ಮಾಡಿ ಶುರು ಮಾಡಿದಂಥ ಸಂಸ್ಥೆ SVG. ಇವತ್ತು ನಾವು ಏನೆಲ್ಲ ಇವತ್ತು ಸಂಸ್ಥೆಗಳ ಬಗ್ಗೆ ಹೇಳ್ತಾ ಇದ್ದೀವಿ, ಎಲ್ಲ ಎವ್ರಿಥಿಂಗ್ ಹ್ಯಾಸ್ ಕಮ್ ಥ್ರೂ ದ ಸೊಸೈಟಿ, ಬೈ ದ ಸಿಸ್ಟಮ್ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳಬೇಕು. ಬಿಟ್ಟರೆ ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬಹುದು ಏನಂದರೆ ಕೆಲಸ ಅಷ್ಟೇ. ದ ಓನ್ಲಿ ಥಿಂಗ್ ಈಸ್ ವರ್ಕ್. ವೆನ್ ಯು ಲವ್ ಯುವರ್ ವರ್ಕ್ ದೆನ್ ಇಟ್ ಪೇಸ್ ಯು ಬ್ಯಾಕ್ ಅನ್ನೋದಕ್ಕೆ ನಾನು ಯಾಕೆ ಇದನ್ನು ಹೇಳಿದೆ ಅಂದರೆ, ವೆನ್ ಯು ಥಿಂಕ್ ದಟ್ ಇಲ್ಲಪ್ಪ ಇದೆಲ್ಲ ಆಗಲ್ಲ, ಇಷ್ಟೆಲ್ಲ ನಾನು ಬಂಡವಾಳ ಇಟ್ಕೊಂಡು ಹೆಂಗೆ ಏನೋ ಒಂದು ಕೆಲಸ ಶುರು ಮಾಡೋದು ಯಾರಾದರೂ ಯೋಚನೆ ಮಾಡ್ತಾ ಇದ್ದರೆ, ಸ್ಕೈ ಈಸ್ ದ ಲಿಮಿಟ್. ಯು ಬೆಟರ್ ನೋ ಇಟ್ ನೌ. ಓಕೆ, ವೆಲ್ ಸೈಡ್ ಸರ್. ನೀವು ಒಬ್ಬ ನ್ಯೂಟ್ರಿಷಿಯನ್, ಒಬ್ಬ ಸೈಂಟಿಸ್ಟು. ನೀವು ಮನ್ಸು ಮಾಡಿದ್ದಿದ್ರೆ ನೀವು ಆಲ್ರೆಡಿ US ವರ್ಕ್ ಮಾಡಿದ್ದೀರಾ, UK ವರ್ಕ್ ಮಾಡಿದ್ದೀರಾ, ನಿಮ್ಮದೇ ಆಗಿರೋ ಒಂದು ಓನ್ ಬ್ರ್ಯಾಂಡು, ಓನ್ ಕಂಪ್ನಿನೋ ಮತ್ತೊಂದು ಇನ್ನೊಂದು ಮಾಡ್ಕೊಂಡು ಕೋಟ್ಯಂತರ ರೂಪಾಯಿ ದುಡಿಬೋದಾಗಿತ್ತು. ಬಟ್ ಇದನ್ನು ಮಾಡಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಹೌ ಕುಡ್ ಐ ರೀಚ್ US, ಹೌ ಕುಡ್ ಐ ರೀಚ್ UK? ನನಗೇನು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ, ನನಗೇನು ಯಾರು ಫಂಡಿಂಗ್ ಕೊಟ್ಟು ಕಳಿಸೋಂಥವ್ರು ಯಾರಿಲ್ಲ. ಐ ಆಮ್ ನಾಟ್ ಎ ಸನ್ ಆಫ್ ಅ ಬಿಗ್ ಬಿಸ್ನೆಸ್ ಟೈಕೂನ್. I'm a son of a primary school teacher. So there are so many people out there who are of my standard. So nobody were there to guide me. Why not I become a guide for them? So that was the only thought. That was a single thought to get into an education institution. ಗೋಲ್ಡನ್ ಲೈಫ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಗೋಲ್ಡನ್ ಇನ್ಫಾರ್ಮೇಷನ್ನ ಹಂಚ್ಕೊಂಡಿದ್ದಕ್ಕೆ, ಗೋಲ್ಡನ್ ಆಗಿ ನಮ್ಮ ಪೇರೆಂಟ್ಸಿಗೆ, ಟೀಚರ್ಸ್ಗೆ ಎಜುಕೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್ ಸರ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಗೋಲ್ಡನ್ ಲೈಫ್ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.